ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ದಾವಣಗೆರೆ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಎಲ್ರಿಗೂ ಕೂಡ ಕುತೂಹಲ ಮನೆ ಮಾಡಿರೋದು. ಕಾಂಗ್ರೆಸ್ನ ಭದ್ರಕೋಟೆ ಒಂದು ಕಡೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಗದ್ದಲ ಮುನಿಸು, ದೊಡ್ಡ ಲೀಡರ್ಸ್ಗಳನ್ನು ಕೂಡ ಅಮಾನತು ಮಾಡಿದಂಥ ಘಟನೆಗಳು ಕೋಲಾಹಲವನ್ನೇ ಎಬ್ಬಿಸಿದ್ವು. ಹಾಗಾಗಿ ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಗೆಲ್ಲೋದು ಯಾರು? ನಾಳೆ ಎಲ್ಲರೂ ಕೂಡ ರಿಸಲ್ಟ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅನೇಕ ಜನರಲ್ಲಿ ಅನೇಕ ರೀತಿಯಾದಂಥ ಅಭಿಪ್ರಾಯಗಳು ಕೂಡ ಇದ್ದಾವೆ. ಹಾಗಾದರೆ ಗೆಲುವು ಯಾರಿಗೆ ಫಿಕ್ಸ್, ಅಂತರ ಎಷ್ಟಿರುತ್ತೆ ಅನ್ನೋ ಅನುಮಾನಗಳು ದಾವಣಗೆರೆಯ ದಕ್ಷಿಣ ಭಾಗದ ಜನರಿಗೂ ಕೂಡ ಇದೆ. ಆದರೆ ಇನ್ಸೈಡ್ ರಿಪೋರ್ಟ್, ಒಂದು ಎಕ್ಸಿಟ್ ಪೋಲ್ನ ಅನೇಕ ಹಿರಿಯ ರಾಜಕೀಯ ಪಡಸಾಲೆಗಳಲ್ಲಿರ್ತಕ್ಕಂಥ ಲೀಡರ್ಸ್ಗಳ ಒಂದು ಮಾತಿನ ಆಧಾರದ ಮೇಲೆ ನಾನೊಂದು ಎಕ್ಸಿಟ್ ಪೋಲ್ನ ಇಲ್ಲಿ ಇಟ್ಕೊಂಡು ಬಂದೀನಿ. ನೋಡಿ, ಅಸಲಿಗೆ ಎಲೆಕ್ಷನ್ ಹಿಂದಿನ ದಿನ ಏನಾಯಿತು, ಜನರು ಓಟನ್ನು ಕೊಟ್ಟಿದ್ದು ಯಾರಿಗೆ ಅನ್ನೋ ಕುತೂಹಲಗಳೊಂದಿಗೆ ಡೀಟೇಲ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾನ ಮುಗಿದು 25 ದಿನ ಆಗಿದೆ. ಆದರೆ ನಿಮಗೆ ಬಾಗಲಕೋಟೆ ಎಲೆಕ್ಷನ್ಗಿಂತ ಬಹಳಷ್ಟು ಕುತೂಹಲವನ್ನು ಕೇಳಿಸಿರೋದು ದಾವಣಗೆರೆ ಎಲೆಕ್ಷನ್. ಯಾಕೆಂದರೆ ಇಡೀ ವಿಧಾನಸಭೆಯ ಶಾಸಕರು ಎಲ್ಲರೂ ಕೂಡ ಅಲ್ಲೇ ಠಿಕಾಣಿಯನ್ನು ಹೂಡಿದ್ದು. ಹಂತ ಹಂತವಾಗಿ ಎಲ್ಲರೂ ಕೂಡ ಹಂಚಿಕೊಂಡು ಮತ್ತು ಚುನಾವಣಾ ಪ್ರಚಾರಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದು. ಶಾಮ್ನವ್ರು ಇದ್ದಿದ್ದರೆ ಇಷ್ಟೊಂದು ರಿಸ್ಕ್ ಇರ್ತಾನೆ ಇರಲಿಲ್ಲ. ಯಾಕೆಂದರೆ ಮುಸಲ್ಮಾನರಿಗೂ ಕೂಡ ಅವ್ರು ಇರೋವರೆಗೂ ನಾವು ಕೂಡ ಎಂಟ್ರಿ ಕೊಡೋದು ಬೇಡ ಅನ್ನೋ ರೀತಿಯಾದಂಥ ಅಭಿಪ್ರಾಯಗಳು ಕೂಡ ಇತ್ತೋ ಏನೋ. ಆದರೆ ಈ ಬಾರಿ ಅಧಿಕಾರದ ದುರಾಸೆಗೆ ಟಿಕೆಟ್ನ ತಮ್ಮ ಕುಟುಂಬಕ್ಕೆ ಉಳಿಸ್ಕೊಂಡ್ರಿ ಅನ್ನೋ ಆಕ್ರೋಶ ಶುರುವಾಗಿದೆ. ತಡ ಎಲ್ಲ ಉಲ್ಟಾ ಸೀದಾ ಆಗೋಯ್ತು. ಆರಂಭದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದು ಸಾದಿಕ್ ಪೈಲ್ವಾನ್. ಅವ್ರನ್ನ ಸುಧಾರಿಸಿದ್ರು, ಸಮಾಧಾನ ಮಾಡಿದ್ರು, ಹಿಂದಕ್ಕೆ ಸರಿದುಕೊಂಡ್ರು. ಆದರೆ ಅವರ ಬೆಂಬಲಿಗರಲ್ಲಿ ಆಂತರಿಕ ಒಳಬೇಗುದು ಇದ್ದೇ ಇತ್ತು. ಅವರೇನಾದರೂ ಈ ಬಾರಿ ಉಲ್ಟಾ ಹೊಡೆದು ಬಿಡ್ಬೋದಾ ಅಂತ ಅನೇಕ ಬಾರಿ ನೋಡಿ ಸಾದಿಕ್ ಪೈಲ್ವಾನ್ ಜೊತೆಗೆ ಅವರು ತಮ್ಮ ಸೋಲನ್ನು ಒಪ್ಕೊಂಡ ನಂತರ, ಅಂದ್ರೆ ನಾನು ಖಂಡಿತವಾಗೂ ಹಿಂದೆ ಸರಿಯೋದೇ ಇಲ್ಲ, ನಾನು ಆನೆ ಜೊತೆಗೆ ಬೇಕಾದರೂ ಗುದ್ದಾಡ್ಲಿಕ್ಕೆ ರೆಡಿ ಇದ್ದೀನಿ ಅನ್ನೋ ರೀತಿಯಾಗಿ ಎಸ್ ಕುಟುಂಬದ ವಿರುದ್ಧವಾಗಿ, ಮಲ್ಲಣ್ಣನ ವಿರುದ್ಧವಾಗಿಯೇ ತೊಡೆತಟ್ಟಿ ನಿಂತಹ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದ ಮೇಲೂ ಕೂಡ ಅವ್ರ ಪಕ್ಷದ ಬೆಂಬಲಿಗರು, ಅಂದರೆ ಆ ವ್ಯಕ್ತಿಯ ಬೆಂಬಲಿಗರು ಕೂಡ ಅನೇಕ ಬಾರಿ ಜೊತೆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಸಮರ್ಥರ ವಿರುದ್ಧವಾಗಿ ಇದ್ದಿದ್ದನ್ನು ಕೂಡ ಬಹಳಷ್ಟು ಜನರಿಗೆ ಅದನ್ನು ಕಂಡುಕೊಂಡಿದ್ದಾರೆ. ಪಕ್ಷದ ನಿಷ್ಠೆಗೆ ಯಾರೆಲ್ಲರೂ ಕೂಡ ನಡೆದುಕೊಂಡಿದ್ದಾರೋ ಕಾಂಗ್ರೆಸ್ ಹೈಕಮಾಂಡ್ ಬಹಿರಂಗವಾಗಿಯೇ ಅವರ ವಿರುದ್ಧವಾಗಿ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಅದು ತೀವ್ರವಾಗಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ನೋಡಿ, ಆರಂಭದಿಂದ ಹಿಡಿದು ಬಿ ಫಾರ್ಮ್ ಇಲ್ಲದೇ ಇದ್ದರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದು, ಮುಸ್ಲಿಮ್ರಿಗೆ ಟಿಕೆಟ್ ನೀಡಬೇಕು ಅನ್ನೋ ಬೇಡಿಕೆ ಇದ್ದರೂ ಕೂಡ ಮುಲಾಜಿಲ್ಲದೆ ಗಾಳಿಗೆ ತೂರಿ ಶಾಮ್ನೂರು ಕುಟುಂಬ ನೀವು ನೇರವಾಗಿ ನಾವು ಹೋಗಿ ಬಿ ಫಾರಮ್ ಇಲ್ಲದೇನೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿ ಬರ್ತೀವಿ ಅಂತ ಹೇಳಿ ಒಟ್ಟಾರೆಯಾಗಿ ಅವರ ಅಭಿಪ್ರಾಯಗಳು, ಅವರ ಬೇಡಿಕೆಗಳು ಎಲ್ಲವನ್ನೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಾಗೂ ಕೂಡ ಆರಂಭದಲ್ಲೇ ಅವರು ಬಿಂಬಿಸಿದ್ದು. ನೋಡಿ, ಎಲ್ಲ ಬೆಳವಣಿಗೆಗಳೇ ದಾವಣಗೆರೆ ಅಲ್ಪಸಂಖ್ಯಾತರ ಮನಸ್ಸನ್ನು ಒಡೆದಿದ್ದಾವ, ಅದು ಒಂದು ರೀತಿಯಾದಂಥ ಅಭಿಪ್ರಾಯ ಕೇಳಿಬರ್ತಾ ಇದೆ. ನೋಡಿ, ದಾವಣಗೆರೆ ಆಜಾದ್ ನಗರ, ಭಾಷಾನಗರ, ಅಖ್ತರ್ ರಜಾ ಸರ್ಕಲ್ಲು ಸುತ್ತಮುತ್ತ ಇರತಕ್ಕಂಥ ಮುಸ್ಲಿಮರ ಅನೇಕ ಏರಿಯಾಗಳಲ್ಲಿ ನೋಡಲಿಕ್ಕೆ ಮೇಲ್ನೋಟಕ್ಕೆ ಮಾತ್ರ ಸಮರ್ಥ ವಿರುದ್ಧವಾಗಿದ್ದಾರೆ ಅನ್ನೋ ರೀತಿಯ ಕಾಣಿಸಿಗ್ತಾ ಇದೆ ಅಷ್ಟೇ. ಆದರೆ ಅವರೆಲ್ಲರೂ ಕೂಡ ಸಮರ್ಥಿಗೆ ಓಟ್ ಕೊಟ್ಟಿದ್ದಾರೆ ಅನ್ನೋದು ಅವರ ಮುಸ್ಲಿಂ ಲೀಡರ್ ಅಭಿಪ್ರಾಯಗಳು. ಹೆಣ್ಣು ಮಕ್ಕಳ ಓಟ್ಗಳು ನೀವು ಮುಲಾಜಿಲ್ಲದೆ ಅವೆಲ್ಲವೂ ಕೂಡ ಶಾಮ್ನೂರು ಕುಟುಂಬಕ್ಕೆ ಬಿದ್ದಿರುತ್ತೆ. ಶಾಮ್ನೂರು ಕುಟುಂಬ ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಸ್ಲಿಮರಿಗೆ ಅಫ್ಸರ್ ಕೂಡ್ಲಿಪೇಟೆ SDPI ಅಭ್ಯರ್ಥಿ ಮಾತ್ರ ಒಬ್ಬ ಅಭ್ಯರ್ಥಿ, ಅವರು ಕೂಡ ಒಬ್ಬ ಅಭ್ಯರ್ಥಿ ಅನ್ನೋ ರೀತಿಯಾಗಂಥ ಮನಸ್ಥಿತಿ ಯಾಕೆ ಬಂದಿದೆ ಅಂದರೆ, ಗೆಲ್ಲೋ ಕುದುರೆ ಯಾರು ಅವ್ರ ಕಡೆಗೆ ನಮ್ಮ ಒಲವು ಅನ್ನೋದು ಆ ರೀತಿಯಾದಂಥ ಅಭಿಪ್ರಾಯವನ್ನು ಉಳ್ಳಂಥ ಮುಸಲ್ಮಾನರೇ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿರೋದು. ಇನ್ನು ಮಾಧ್ಯಮಗಳು ಈ ಮೀಡಿಯಾ ಕೊಟ್ಟ ಹೈಪ್ಗೆ ಅಫ್ಸರ್ ಕೂಡ್ಲಿಪೇಟೆ ಕೂಡ ಟಾಕ್ನಲ್ಲಿದ್ದರೂ ಬಿಟ್ಟರೆ ಅವ್ರು ಅಖಾಡದಲ್ಲಿ ಇದ್ದಾರಾ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನವರೇ ಅಂದಾಜು 3,000 ಓಟ್ ಬಂದರೆ ಹೆಚ್ಚಿನ ಮಾತು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಲೋಕಲ್ ಸಮೀಕ್ಷೆಗಳು. ಇಲ್ಲಿರೋದು ಫೈಟು ಒಂದು BJP ಬಿಟ್ಟರೆ ಕಾಂಗ್ರೆಸ್. ನಿಮಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಇದೇ ಏನಾದರೂ ಲಿಂಗಾಯತ ಸಮುದಾಯದಿಂದ ಬಂದಿದ್ದರೆ ಅಲ್ಲಿ ಫೈಟ್ನ ನಾವು ಬೇರೆ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಇಲ್ಲಿ ಕೇವಲ ಅಲ್ಪಸಂಖ್ಯಾತರ ವಿರೋಧ ಅನ್ನೋ ರೀತಿಯಾಗಿ ಈ ಒಂದು ಪೈಪೋಟಿಯನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸ್ಥಳೀಯ ಮುಸ್ಲಿಮರ ಬೆಂಬಲಿಗರಿಲ್ಲದೆ ಹುಬ್ಬಳ್ಳಿಯಿಂದೆಲ್ಲ ಮುಸ್ಲಿಂ ಬಾಂಧವರು ಬಂದಿದ್ದರು ಇದೇ ಅಫ್ಸರ್ ಕೂಡ್ಲಿಪೇಟೆ ಪ್ರಚಾರಕ್ಕೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಬಂದವು. ನೋಡಿ, ಇಲ್ಲಿ ಜನರು ಶಾಮ್ನೂರು ಕುಟುಂಬಕ್ಕೆ ಬೈಕೋತಾ ಹೋಗಿ ಸಮರ್ಥಕ್ಕೆ ಓಟ್ ಕೊಟ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರೋದು. ಅಂದರೆ ಮುಸಲ್ಮಾನ ಬಾಂಧವರು ಎಲ್ಲರೂ ಕೂಡ ಅದೇ ರೀತಿಯಾದಂಥ ಮನಸ್ಥಿತಿ ಉಳ್ಳವರು ಆಗಿಬಿಟ್ಟಿದ್ದಾರೆ ಅಂತ. ಇನ್ನು ನಾಸೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಇಬ್ಬರು ಕೂಡ ಪಕ್ಷ ವಿರೋಧಿ ಕೆಲಸದಲ್ಲಿ ತೊಡಗಿದ್ರು. ಶಾಮ್ನೂರು ಕುಟುಂಬ ಮತ್ತೆ ಮರಳಿ ಅಧಿಕಾರ ಹಿಡಿಬಾರ್ದು ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಯಾಗಿ ಸಿಕ್ಕಂಥ ಕೆಲವು ಆಡಿಯೋಗಳೇ ಅವರಿಗೆ ಇವತ್ತು ಮುಳುವಾಯಿತು. ಇಬ್ಬರನ್ನೂ ಕೂಡ ವಜಾ ಮಾಡಲಾಯಿತು. ದಾವಣಗೆರೆ ಅನೇಕ ಮುಸ್ಲಿಂ ನಾಯಕರ ಮನೆಯಲ್ಲಿ ಕೂತು
ಇದೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥ ನಾಸೀರ್ ಮತ್ತು ಅಬ್ದುಲ್ ಜಬ್ಬಾರ್ ಪಿತೂರಿ ಮಾಡಿದ್ದಾರೆ ಅನ್ನೋದಕ್ಕೆ ಹೈಕಮಾಂಡ್ ಬಳಿ ಅನೇಕ ಸಾಕ್ಷಿಗಳು ಇದ್ದಾವೆ. ಹಾಗಾಗಿ ಅವ್ರನ್ನ ಅಮಾನತು ಕೂಡ ಮಾಡಲಾಯಿತು. ಆದರೆ ಇದು ಎಲೆಕ್ಷನ್ ನಂತರ ಆಗಿದ್ದಿವೆಲ್ಲ ಬೆಳವಣಿಗೆಗಳು. ಸೋಲ್ತೀವಿ ಅನ್ನೋ ಹತಾಶೆಯಿಂದ ಈ ಥರದ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಿಕ್ಟ್ ಪಾಲಿಸಿ ಇದು ಅನ್ನೋದನ್ನು ಒತ್ತಿ ಈ ಮುಖಾಂತರವಾಗಿ ಹೇಳಲಿಕ್ಕೂ ಕೂಡ ಪ್ರಯತ್ನ ಪಡ್ತು ಅನ್ನೋ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ. ಶೋಕಾಸ್ ನೋಟಿಸ್ ಕೂಡ ಕೊಡದೆ ಈ ಥರದ ಒಂದು ಗಂಭೀರವಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದು ನೋಡಿ. ಒಂದು ಇಡೀ ದಾವಣಗೆರೆ ನಾವು ಸಿಟಿಯ ಸುತ್ತಮುತ್ತ ಸಮೀಕ್ಷೆಗಳನ್ನು ನಡೆಸಿದ್ದೀವಿ, ಅಲ್ಲಿನ ಜನರ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದೀವಿ. ನಿಮಗೆ ಹಳ್ಳಿಯ ಭಾಗಗಳಿಗೆ ಹೋದಾಗೆಲ್ಲರೂ ಕೂಡ ತುಂಬ ಹಿರಿಯ ಜೀವಗಳು, ಕಾಂಗ್ರೆಸ್ನಲ್ಲೇ ದುಡ್ದಂಥವ್ರು, ಶಾಮನೂರು ಅವರಿಗೆ ನಿಷ್ಠೆಯಿಂದ ಇದ್ದಂಥವ್ರು, ಅವರೆಲ್ಲರೂ ಕೂಡ ಶಾಮನೂರು ಕುಟುಂಬಕ್ಕೆ ಓಟನ್ನು ಕೊಡ್ತಾರೆ. ಒಂದು ಕಡೆ ST ಸಮುದಾಯದ ನಾಯಕನಿಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ BJPಯಿಂದ ಟಿಕೆಟ್ ಕೊಟ್ಟಿದ್ದು ಅವ್ರಿಗೆ ಒಂದು ಕಡೆ ಪ್ಲಸ್ ಕೂಡ ಆಗಿರ್ಬೋದು. ಒಂದು ವಿನೂತನವಾದಂಥ ಪ್ರಯತ್ನ, ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತಲೂ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಇದೇ ದಾವಣಗೆರೆಯಲ್ಲಿ. ಆದರೆ ಇದು ಎಷ್ಟರ ಮಟ್ಟಿಗೆ ಸಮರ್ಥನ ಮೀರಿ ಓಟನ್ನು ತನ್ನ ಕಡೆಗೆ ಸೆಳೆಯುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಇದೇ ಕಾಂಗ್ರೆಸ್ನಲ್ಲಿ ಯಾರೆಲ್ಲರೂ ಪಿತೂರಿ ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಉಚ್ಚಾಟನೆ ಮಾಡಲಾಗಿದೆ. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ MT ಸುಭಾಷ್ ಚಂದ್ರ ಇರ್ಬೋದು, ಸಿರಾಜ್ ಅಹಮದ್ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷರಾಗಿದ್ದರು, ಗನಿ ತಾಹಿರ್ ಮುಸ್ಲಿಂ ಮುಖಂಡರಾಗಿದ್ದರು, ಕಡತಿ ತಿಪ್ಪೇಶ್ ಅವರು ದಲಿತ ಮುಖಂಡರು, ಮನ್ಸೂರ್ ಅಲಿ ಮುಸ್ಲಿಂ ಮುಖಂಡರು, ಇನಾಯತುಲ್ಲಾ ಖಾನ್ ಮುಸ್ಲಿಂ ಮುಖಂಡರು, ಇವರೆಲ್ಲರೂ ಕೂಡ ಇವರೆಲ್ಲ ಚಾಳಿಗಳಿಗೆ ಗೊತ್ತಾಗಿದ್ದರಿಂದಲೇ ಹೈಕಮಾಂಡ್ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಆಗ್ತಾಯಿದೆ. ಬಟ್ ನಾಳೆ ಏನೆಲ್ಲ ಆಗಬಹುದು, ಇಲ್ಲಿಯವರೆಗಿನ ಕುತೂಹಲಗಳಿಗೆ ನಾಳೆ ತೆರೆ ಬೀಳುತ್ತೆ ಅಂತಲೇ ಎಲ್ಲ ಕಡೆ ಚರ್ಚೆಗಳಾಗ್ತಾ ಇರೋದು. ಬೆಳಗ್ಗೆ 8 ಗಂಟೆ ವೋಟ್ ಎಣಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. 8:30ರಿಂದ ಮತಯಂತ್ರಗಳ ಮತ ಎಣಿಕೆ ಆರಂಭ ಆಗುತ್ತೆ. 2,31,072 ಮತದಾರರಿರೋದು, ಮತ ಚಲಾವಣೆ ಆಗಿರೋದು 1,58,000, ಅಂದರೆ 68% ಆಗಿದೆ. 25 ಜನ ಅಭ್ಯರ್ಥಿಗಳಿದ್ದಾರೆ. ಅವ್ರನ್ನೆಲ್ಲರೂ ಕೂಡ ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಳೋ ಅಗತ್ಯವೇ ಇಲ್ಲ. ಯಾಕೆಂದರೆ ನಿಮಗೆ ಹೆಚ್ಚಾಗಿ ಮುಸ್ಲಿಂ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು, ಅದು 65,000ದಿಂದ 70,000 ಅನ್ನೋ ರೀತಿಯಾಗ 80,000ವರೆಗೂ ಕೂಡ ಮಾತನಾಡ್ತಾರೆ. ಅಂದರೆ ಅಂದಾಜು ನಾನು ಹೇಳ್ತಾ ಇರೋದು. ಅವರೆಲ್ಲರೂ ಕೂಡ ಬಹಳ ವಿರೋಧವನ್ನು ಕಟ್ಟಿಕೊಂಡು ನೀವು ಸಮರ್ಥ ವಿರುದ್ಧವಾಗೂ ಕೂಡ ವೋಟ್ ಮಾಡಿದ್ದಾರೆ. ಅಂದರೆ ಅವ್ರ ವಿರುದ್ಧವಾಗಿ ಹೋದಂಥ ವೋಟ್ಗಳು ಒಂದು 20,000 ಅಂತ ನಿರೀಕ್ಷೆ ಮಾಡ್ಬೋದು. ಇನ್ನು ಉಳಿದ ವೋಟ್ಗಳಲ್ಲಿ ಸಮರ್ಥಗೆ ಎಷ್ಟು ಕೊಟ್ಟಿದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ನಿಮಗೆ ಇನ್ನು ನಿಂತಂಥ ಪಕ್ಷೇತರವಾಗಿ ಬಂಡಾಯವಾಗಿ ನಿಂತಂಥ ಅಭ್ಯರ್ಥಿಗಳು ಎಷ್ಟೇ ಸರ್ಕಸ್ ಮಾಡಿದ್ರೂ ಕೂಡ ತಮ್ಮ ಸಮುದಾಯದ ನಿರ್ದಿಷ್ಟವಾಗಿ ಇನ್ನು ಹಿಂದೂ ಸಮುದಾಯದ ವೋಟ್ಗಳಂತರೂ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನಿರೀಕ್ಷೆ ಮಾಡೋ ಹಾಗೂ ಇಲ್ಲ. ಒಟ್ಟಾರೆಯಾಗಿ ಅವರ ಸಮುದಾಯದ ವೋಟ್ಗಳನ್ನು ಕಸಿದ್ರೂ ಕೂಡ ಅವರು 2,000-3,000 ಅನ್ನೋ ಅಂದಾಜುಗಳನ್ನು ಇಟ್ಕೊಂಡ್ರು ಸಹಿತ ಇನ್ನು ಉಳಿದ ವೋಟ್ಗಳು, ಅಂದರೆ ನಿಮಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಕಡೆ ವಾಲಿರ್ತಕ್ಕಂಥ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳ ಕಡೆ ವಾಲಿರ್ತಕ್ಕಂಥ ವೋಟ್ಗಳನ್ನು ಬಿಟ್ಟು ಸಮರ್ ಶಾಮನೂರು ಅವರ ಕಡೆಗೆ ಒಂದು 40,000 ವೋಟ್ಗಳು ಕೂಡ ನಿರೀಕ್ಷೆ ಮಾಡಬಹುದು. ಅಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು, ಆ ವೋಟ್ಗಳಿಗೆ ಎಲ್ಲಿ ಬೇಕಾದರೂ ಹೋಗಿರ್ಬೋದು. ಜೊತೆಗೆ ಲಿಂಗಾಯತ ಸಮುದಾಯ 45,000ದಿಂದ 50,000 ಮತಗಳು, ಎರಡನೇ ಅತೀ ದೊಡ್ಡ ಸಮುದಾಯ. ಅದೇ ಸಮುದಾಯದಿಂದ ಬರ್ತಾ ಇರ್ತಕ್ಕಂಥ ಕುಡಿ ಶಾಮನೂರು, ಕುಡಿ ಸಮರ್ಥ ಅವರು, ಈ ಸಮುದಾಯದ ಮೇಲೆ ಬಲವಾದಂಥ ಹಿಡಿತ ಹೊಂದಿರತಕ್ಕಂಥ ಕುಟುಂಬ ಇದು. ಆ ಒಂದು ಬಲವಾದಂಥ ನಂಬಿಕೆ BJP ಅಭ್ಯರ್ಥಿಗಿಲ್ಲ ಅನ್ನೋದೇ ಇಲ್ಲಿ ಚರ್ಚೆ. ಇನ್ನು ಕುರುಬ ಮತ್ತು ಅಹಿಂದ ವರ್ಗದ ಮತಗಳು, ಈ ಥರದ ಮತಗಳನ್ನು ಮಾತ್ರ ಗಣನೀಯ ಸಂಖ್ಯೆಯಲ್ಲಿದ್ದಾವೆ, OBC ಮತ್ತು ಕುರುಬ ಸಮುದಾಯದ ಮತಗಳು. ಅದರಲ್ಲಿ ಏನಾದರೂ BJP ಪ್ರತಿತಂತ್ರಗಳನ್ನು ಮಾಡಿ ಸ್ವಲ್ಪ ಒಂದಿಷ್ಟು ಮತಗಳನ್ನು ಕಸಿಯಬಹುದು. ಇನ್ನು ಪರಿಶಿಷ್ಟ ಜಾತಿ ಪಂಗಡ, ದಲಿತ ಮತ್ತು ವಾಲ್ಮೀಕಿ ಸಮುದಾಯದ ಮತಗಳು, ವಾಲ್ಮೀಕಿ ಸಮುದಾಯ ಇಲ್ಲಿ ST ಅಭ್ಯರ್ಥಿ ನಿಂತಿರೋದ್ರಿಂದ ಸ್ವಲ್ಪ ವೋಟ್ಗಳು ಆ ಕಡೆ ಹೋಗ್ಬೋದು. ಇನ್ನು ದಲಿತ ಸಮುದಾಯ ಹೆಚ್ಚಾಗಿ ಕಾಂಗ್ರೆಸ್ ಕಡೆ ವಾಲೋದ್ರಿಂದ ಇಲ್ಲಿ ಮತ್ತೆ ಸಮರ್ಥಕ್ಕೆ ಪ್ಲಸ್ ಆಗುತ್ತೆ. ಈ ಥರದ ಚರ್ಚೆಗಳೇ ಬಹಳಷ್ಟಿದೆ. ನೋಡೋಣ ಏನೆಲ್ಲ ಕುತೂಹಲಗಳಿದ್ದಾವೆ, ನಿರೀಕ್ಷೆಗಳಿದ್ದಾವೆ, ಭರವಸೆಗಳಿದ್ದಾವೆ. ಭಾರಿ ದೊಡ್ಡ ಬದಲಾವಣೆ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದನ್ನು ಕೂಡ ನಾನು ಹೇಳಿಬಿಟ್ಟಿದ್ದೀನಿ. ಯಾಕೆಂದರೆ ಒಂದು ದೊಡ್ಡ ರೆವಲ್ಯೂಷನ್ ಇದು. ಯಾಕೆ ರೆವಲ್ಯೂಷನ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ರಾಜಕೀಯವಾಗಿ ಒಂದು ದೊಡ್ಡ ಪರಿಣಾಮವನ್ನೇ ಬೀರುತ್ತೆ. ಯಾಕೆಂದರೆ ಕಾಂಗ್ರೆಸ್ ಇಲ್ಲಿಯವರೆಗಿನ ಹಿಡಿತ, ಕಾಂಗ್ರೆಸ್ ಭದ್ರಕೋಟೆ, ಅದು ಕುಸಿತ ಆಗೋದು. ಮುಸ್ಲಿಮರ ಮೇಲೆ ಮುಂದೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಎಲ್ಲಾದರೂ ಸೋತರೆ ಕಾಂಗ್ರೆಸ್ನ ಅಭ್ಯರ್ಥಿ ಕಾಂಗ್ರೆಸ್ ಮುಂದಾಗ್ಬೋದು. ಮುಸ್ಲಿಮರ ಹಿರಿಯ ನಾಯಕರುಗಳು ಅಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್ಗಳೇ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ಈ ರೀತಿಯಾಗಿ ಸೋಲಿಸಿಬಿಟ್ರು ಅಂತ. ಒಟ್ಟಾರೆಯಾಗಿ ಇಬ್ಬರೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ. ಬಟ್ ನಾಳೆಯ ತೀರ್ಪು ಒಂದು ದೊಡ್ಡ ಕ್ರಾಂತಿಕಾರಕ ಬದಲಾವಣೆಗೆ, ಅದು ದಾವಣಗೆರೆ ದಕ್ಷಿಣ ಭಾಗದಲ್ಲಿ
BJPಯ ಕಮಲ ಅರಳೋದಕ್ಕೆ ಸಾಕ್ಷಿ ಆಗುತ್ತಾ, ಅಥವಾ ಎಂದಿನಂತೆ ಕಾಂಗ್ರೆಸ್ ಭದ್ರಕೋಟೆ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳುತ್ತಾ? ಎಲ್ಲ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.